ನಮ್ಮ ಹಬ್ಬ ಅದ್ದೂರಿಯವಾಗಿ ನಡೀತಾ ಇದೆ. ತುಂಬ ಮಹೋತ್ಸವವಾಗಿ ನಡೀತಾ ಇದೆ. ಹೆಸರಿಡೋದು ಅಪ್ಪ ಅಮ್ಮನ ಕೆಲಸ, ಹೆಸರು ಮಾಡೋದು ನಿಮ್ಮ ಕೆಲಸ. ನಮಸ್ಕಾರ ಗುರು, ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವಳು ಯಾರಂತ ನೋಡ್ತಿದ್ದೀರಾ? ಇವಳು ನನ್ನ ತಂಗಿ. ವಿಡಿಯೋ ಮಾಡೋಕ್ಕೆ ಹೆಲ್ಪ್ ಮಾಡ್ತೀನಿ ಅಂದ್ಲು, ಅದಕ್ಕೆ ಪಕ್ಕಕ್ಕೆ ಹಾಕ್ಕೊಂಡೆ. ನಾನು ನನ್ನ ತಂಗಿ ಸೀದಾ ಕೆಣದ ಗದ್ದೆಗಳೇ ಹೊರಟ್ವಿ. ಇಲ್ಲಿ ಆಗಲೇ ಅಮ್ಮೋರ್ ಕೆಂಡ ನೋಡೋಕ್ಕೆ ಸುತ್ತಮುತ್ತ ಊರಿಂದ ಎಲ್ಲ ಭಕ್ತಾದಿಗಳು ಸೇರಿದರು. ಓಹೋ, ಜನ ಸಾಗರ. ನೆಂಟ್ರೆ ಎಷ್ಟು ಬೇಗ ಬಂದಿರ್ಬೇಕಾರೆ ಇನ್ನು ನಾವೇನು ಲೇಟ್ ಮಾಡೋಣ, ಬನ್ನಿ ನಮ್ಮೂರು ಗದ್ದೆನೂ ಒಂದು ರೌಂಡ್ ಹಾಕೋಬರೋಣ. ವಿಡಿಯೋಗೆ ನಿಮ್ಮೆಲ್ಲರ ಸಪೋರ್ಟು ತುಂಬ ಚೆನ್ನಾಗಿತ್ತು. ಹಾಗೆ ಈ ವಿಡಿಯೋಗೂ ಸಪೋರ್ಟ್ ಇರಲಿ. ಇನ್ನೂ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹೆಸರು ಗೊತ್ತಲ್ಲ, ಎಕ್ಸ್ಪ್ಲೋರ್ ವಿತ್ BN ಗೌಡ. ನಾನಿಲ್ಲಿ ವಿಡಿಯೋ ಮಾಡೋಣ ಅಂತ ಬಂದೆ. ಅಲ್ಲಿ ನೋಡಿದರೆ ಕೋಲು ಏಕೆ ಕೋಲೆ ಖಾಲಿಯಾಗಿದೆಯಂತೆ. ಬನ್ನಿ ಏನಾಗಿದೆ ನೋಡೋಣ. ನಮ್ಮೂರು ನಿಶಾಂತ್ ಅವರಿಗೆ ಒಳ್ಳೆ ಟೋಪಿ ಹಾಕ್ಸಿ ಶಾಲ್ ಹಾಕ್ಸಿ ಡೋಲ್ ಓಡಿಸ್ತಾಯಿದ್ರು. ನಾನು 2 ದಿವಸದಿಂದ ಕಾಯ್ದು ಸಾಕಾಗೋಗಿತ್ತು. ಅದಕ್ಕೆ ಇವತ್ತು ಹೆಂಗಾರು ಮಾಡಿ ಕೋಲು ಇರಬೇಕು ಅಂತೇಳಿ ಸೈಡಲ್ಲಿ ಇದ್ದಿದ್ದು ಕೋಲನ್ನ ತಗೊಬಂದು ಮುರ್ಕೊಂಡು ಸೀದಾ ಸ್ಟೈಲಾಗಿ ಕೋಲು ಏನ ಅಂತ ಹೋದರೆ, ಅಲ್ಲಿ ನಮ್ಮ ಅಣ್ಣನ ಹತ್ರ ಹೋಗಿ ಕೇಳಿದ್ರೆ, ಇದರಲ್ಲಿ ಕೋಲು ಉಯ್ಯಂಗಿಲ್ಲಪ್ಪ, ಕೋಲು ಸೈಡಿಗೆ ಬಿಸಾಕು ಅಂದ. ಅಯ್ಯೋ, ಈಗೇನು ಮಾಡೋದಪ್ಪ ಅಂತ ನೋಡ್ತಿರ್ಬೇಕಾದ್ರೆ ಅರ್ಜುನ್ ಕಂಡ ಗದ್ದೆ ಮಧ್ಯದಲ್ಲಿ. ಒಂದು ತೇಜಸ್ಸನ್ನು ನೋಡಿದೆ, ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ. ಅಂತೂ ಅರ್ಜುನ್ ಹತ್ರ ಕೋಲಿಸ್ಕೊಂಡು ಕೋಲು ಯಾಕೆ ಶುರು ಮಾಡಿದೆ. ಯಾಕೆಲ್ಲ ಹಿಂಗೆ ಉಚ್ಕೋತಿದ್ದಾರೆ ಅಂತ ನೋಡ್ತಿದ್ದೀರಾ? ಈ ಕೋಲಾಟದ ಸ್ಪೆಷಲ್ಲೇ ಅದು. ಈ ಶಾರು ಸುಮ್ಮನಿರ್ದಲೆ ಆ ಅಂಕಲಿಗೆ ಹೊಡೆದು ಪಾಪ ಅಂಕಲಿಗೆ ಪೂರ್ತಿ ಕೈ ನೋವು ಶುರು ಆಗ್ಬಿಟ್ಟಿತ್ತು. ಈ ಕೋಲಾಟದಲ್ಲಿ ಮಧ್ಯದಲ್ಲಿ ಇಬ್ಬರು ಜೋಡಿಯಾಗಿ ಹೋಗ್ತಾ ಇದ್ರೆ ಎಲ್ಲರೂ ಒಂದೊಂದು ಬಿಡ್ತಾ ಇರ್ತಾರೆ. ಉಚ್ಕೊಂಡು ಸುಮ್ಮನೆ ಹೋಗ್ತಾ ಇರಬೇಕು. ಇದೇ ಲಾಸ್ಟ್ ಕೋಲಾಟ ಆಗಿರೋದ್ರಿಂದ ಈ ಕೋಲಾಟ ಮುಗಿಸ್ತಿದ್ದಂಗೆ ಕೋಲುನೆಲ್ಲ ತೆಗೆದು ಮೇಲ್ಗಡೆ ಎಸ್ತು ಸೀದಾ ಎಲ್ಲ ಅವ್ರ ಪಾಡಿಗೆ ಅವ್ರು ಓಡೋಗ್ತೀವಿ. ಇಲ್ಲಿಗೆ ಈ ವರ್ಷದ ಕೋಲಾಟ ಮುಕ್ತಾಯ. ನಾಡು ಸುಗ್ಗಿ ಹಬ್ಬ ಅಂದ್ರೆ ಬೆರಳುಗೋಡಿನ ಸುಗ್ಗಿ ಹಬ್ಬ. ಈ ಸುಗ್ಗಿ ಹಬ್ಬಕ್ಕೆ ಭಾಗವಹಿಸಿ ಈ ಪುಣ್ಯ ಸ್ಥಳದಲ್ಲಿ ಒಂದು ದೇವಿ ದರ್ಶನ ಪಡೆಯೋದು ಒಂದು ಪುಣ್ಯವಾದ ಕೆಲಸ. ಇದನ್ನ ಹೇಳಲಿಕ್ಕೆ ಈ ಗ್ರಾಮಸ್ಥನಾಗಿ ಹೆಮ್ಮೆ ಪಡ್ತೀನಿ. ನೋಡಿ, ದೊಡ್ಡ ಕೆಂಡ ಶುರುವಾಗೋಕ್ಕೂ ಮುಂಚೆ ನನ್ನ ತಮ್ಮ ಅದ್ರೂಪ ಹೋಗಿ ಎಲ್ಲ ದೇವ್ರ ಹತ್ರನು ಆಶೀರ್ವಾದ ತಗೊಂಡು ಎಲ್ಲ ದೇವ್ರಿಂದ ಒಂದೊಂದು ಕ್ಲೋಸ್ ಅಪ್ ಶಾಟ್ ತಗೊಂಡ್ಬಂದ. ಕೆಂಡದ ಪೂಜೆ ಶುರು ಆಯಿತು. ಈ ಕೆಂಡದ ಪೂಜೆ ವಿಶೇಷ ಏನಂದ್ರೆ, ಫಸ್ಟು ಗಣಪತಿಗೆ ಪೂಜೆ ಮಾಡಿ, ಆಮೇಲೆ ಪಂಚಭೂತಗಳಾದ ಅಗ್ನಿ, ಭೂಮಿ, ನೀರು, ಗಾಳಿ ಪೂಜೆ ಮಾಡಿ ನಮ್ಮ ಕುಲದೇವರಾದ ಮುಲ್ಲಪ್ಪ ಸ್ವಾಮಿನ ಬೇಡ್ಕೊಂಡು, ದೇವ್ರೆ ಈ ಕೆಂಡ ನೆಡುವಾಗ ಏನು ತೊಂದರೆ ಆಗಿರಲಿ ಅಂತ ಭಕ್ತಿಯಿಂದ ಎಲ್ಲ ಹಾಸಿಗೆ ಹೊತ್ತಿರೋರು ಬೇಡ್ಕೋತಾರೆ. ಆಮೇಲೆ ಕೆಂಡ ಶುರು ಆಗೋಕ್ಕಿಂತ ಮುಂಚೆ ದೇವರು ಕೆಂಡದ ಸುತ್ತ 3 ರೌಂಡ್ ಬರುತ್ತೆ. ಆ ಟೈಮಲ್ಲಿ ಯಾರ್ಯಾರು ಹಿಂದಿನ ವರ್ಷ ಪುರಿ ಉಗ್ತೀವಿ ಅಂತ ಹೇಳ್ಬಿಟ್ಟು ಹರಕೆ ಹೊರ್ಕೊಂಡಿರ್ತಾರೋ ಅವರೆಲ್ಲ ಪುರಿ ಉಗ್ತಾರೆ. ಆ ಪುರಿ ಉಗ್ಗೋದು ನೋಡೋಕ್ಕೆ ಚಂದ. ಆ ದೇವ್ರ ಮೇಲೆ ಪುರಿ ಬಂದು ಬೀಳ್ತಾ ಇದ್ರೆ, ಆ ಕಳ್ಸದ ಮೇಲೆ ಪುರಿ ಕೂತಿರೋದು ಎಷ್ಟು ಚಂದ ಕಾಣುತ್ತೆ ಅಂದರೆ ಅದು ನೋಡೋಕ್ಕೆ 2 ಕಣ್ಣು ಸಾಲದು. ನಮ್ಮ ಹಬ್ಬ ಅದ್ದೂರಿಯವಾಗಿ ನಡೀತಾ ಇದೆ. ತುಂಬ ಮಹೋತ್ಸವವಾಗಿ ನಡೀತಾ ಇದೆ. ಬೆಂಗಳೂರು ಗ್ರಾಮದಲ್ಲಿ ತುಂಬ
ವಾತಾವರಣ ಭಾರಿ ಚೆನ್ನಾಗಿದೆ, ಮಳೆ ಹವಾಮಾನ ಚೆನ್ನಾಗಿದೆ. ನಮ್ಮ ಊರಿನ ಉತ್ಸವ ದೇವಿರಮ್ಮ ಮತ್ತು ಬುದ್ದನರಾಯ 3 ಸುತ್ತು ಕೆಂಡ ತುಣಿದ ಮೇಲೆ ಭೂತ ಮತ್ತು ಜಡ್ಕಪ್ಪನು ಕೆಂಡ ತುಣಿಯೋಕ್ಕೆ ರೆಡಿ ಆಗ್ತಾರೆ. ಕೆಂಡ ಮುಗಿದ್ಮೇಲೆ ಯಾರ್ಯಾರು ಹರಕೆ ಮಾಡ್ಕೊಂಡಿರ್ತಾರೋ ಅವರೆಲ್ಲ ಧೂಳ್ಗಾಯಿ ಹೊಡಿಯೋಕೆ ಶುರು ಮಾಡ್ತಾರೆ. ಇದು ಹೊಡಿಬೇಕಾರೆ ನಮ್ಮ ಕಾಲೆಲ್ಲ ಸ್ವಲ್ಪ ಜೋಪಾನವಾಗಿರ್ಬೇಕು. ಯಾರ್ಯಾರು ಎಲ್ಲಿಗೆ ಹೊಡಿತಾರೆ ಅಂತ ಗೊತ್ತಾಗಲ್ಲ. ಕೆಂಡ ಮುಗಿಸಿ ನಾವೆಲ್ಲ ತೀರ್ಥ ಹಾಕ್ಸೋಣ ಅಂತ ಬಂದ್ವಿ. ತೀರ್ಥ ಹಾಕ್ಸ್ಕೊಂಡು ಎಲ್ಲ ಕ್ಯಾಮ್ರಾಗ ಒಂದೊಂದು ಫೋಸ್ ಕೊಡೋಣ ಅಂತ ಬಂದ್ವಿ. ಫೋಸ್ ಕೊಡ್ಬೇಕಾರೆ ನಮ್ಮ ಗುಡ್ಡಿ ಬೇರೆ ಬಂದಿದ್ಲಲ್ಲ, ಗುಡ್ಡಿನ ಸ್ವಲ್ಪ ಮಾತಾಡ್ಸೋಣ ಅಂತ ಹೋದ್ವಿ. ಹಬ್ಬ ಚೆನ್ನಾಗಿತ್ತು ಅನ್ನೋ. ಪುರಿ ತಿನ್ಕ ಬಂದಿದ್ದೇವೆ. ಗೋಪುರನೇ ಒಳಗೋಗುತ್ತೆ. ಯೂಟ್ಯೂಬ್ ಚಾನಲ್ BN ಗೌಡ. ಕೆಂಡ ಮುಗಿಸಿ ದೇವರು ಮತ್ತೆ ಸುಗ್ಗಿ ಮಂದಕ್ಕೆ ಬರುತ್ತೆ. ಇದು ನಮ್ಮ ಫೇವ್ರೇಟ್, ಯಾಕಂದ್ರೆ ಅಲ್ಲಿ ದೇವ್ರ ಕೆಂಡ ತುಣಿದ್ರೆ ನಾವಿಲ್ಲಿ ಹಬ್ಬ ಕುಣಿತೀವಿ. ಬನ್ನಿ ಸುಗ್ಗಿ ಮಂದೆ ಕಡೆ ಹೋಗೋಣ. ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಆ 1, ಆ 2, ಆ 3, ಆ ಬಾಗಲು. ನಮಸ್ಕಾರ. ಬ್ರೋ ನಾನಂತೂ ಸಿಕ್ಕಾಕೊಂಡಿನಿ ಬ್ರೋ. ಎಬ್ಲಿ ಹಿಂದೆ ಯಾರೋ ಅದು. ಸುಗ್ಗಿ ಮಂದಿ 7 ರೌಂಡ್ ಬಂದು ದೇವರು ಭಂಡಾರಕ್ಕೆ ಹೋಗುತ್ತೆ. ಇಲ್ಲಿಗೆ ಹಬ್ಬ ಮುಕ್ತಾಯ ಆಗುತ್ತೆ. ಇನ್ನೇನು ಹಬ್ಬ ಮುಗಿಬೇಕು ಅಷ್ಟೊತ್ತಿಗೆ ಮಳೆ ಬರೋಕ್ಕೆ ಶುರು ಆಯ್ತು. ನೋಡಿದ್ರಲ್ಲ ಫ್ರೆಂಡ್ಸ್, ಇದು ನಮ್ಮೂರ ಹಬ್ಬ. ನಾವು ದೇವ್ರನ್ನ ಭಂಡಾರಕ್ಕೆ ಬಿಟ್ಟು ಎಲ್ಲ ಮನೆ ಕಡೆ ಹೊರಟು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಹಾಗೂ ನೆಕ್ಸ್ಟ್ ವಿಡಿಯೋ ಮತ್ತೆ ಆದಷ್ಟು ಬೇಗ ಬರ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್. ಅಲ್ಲಿವರೆಗೂ ಟೇಕ್ ಕೇರ್ ಫ್ರೆಂಡ್ಸ್. ಬಾಯ್ ಬಾಯ್. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಹೆಸರಿಡೋದು ಅಪ್ಪ ಅಮ್ಮನ ಕೆಲಸ, ಹೆಸರು ಮಾಡೋದು ನಿಮ್ ಕೆಲಸ.